ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಬೆಳಗಾವಿ ತಾಲೂಕಿಂದ 18 ಕಿಲೋಮೀಟರ್ ಅಂತರದಲ್ಲಿರುವಂಥ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸೊಳೆಬಾವಿ. ನಾವು ಇಲ್ಲಿ ಟ್ರಸ್ಟಿ ಚೇರ್ಮನ್ರಾಗಿ ಕೆಲಸ ಮಾಡ್ತಾಯಿದ್ದೀವಿ. ನನ್ನ ಹೆಸರು ದೇವಪ್ಪ ಬಸವಣ್ಣಪ್ಪ ಬಂಗೇನವರು. ಈ ನವರಾತ್ರಿ ನಿಮಿತ್ತವಾಗಿ ಮಾಧ್ಯಮದವ್ರು ಬಂದಿದ್ದಾರೆ. ಇವ್ರಿಗೆ ತಿಳಿಸೋದೇನಪ್ಪ ಅಂತಂದರೆ, ಇವತ್ತು ನವರಾತ್ರಿಗೆ 9 ದಿನಗಳ ಕಾರ್ಯಕ್ರಮದ ವಿವರಣೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಭಕ್ತರ ಬೇಡಿಕೆ ಅಂತ ಇಲ್ಲಿ ಪ್ರತಿದಿನ ಹೂವಿನ ಅಲಂಕಾರ, ವಿದ್ಯುತ್ ಅಲಂಕಾರ ಅಂತೂ ಮಾಡ್ತಾಯಿದ್ದೀವಿ. ಮತ್ತು ಕೊನೆ ದಿವಸ ವಿಜಯದಶಮಿ ದಿವಸ ನಾವಿಲ್ಲಿ ಮಹಾಪ್ರಸಾದ ಇಟ್ಕೊಂಡು ಮಧ್ಯಾಹ್ನ 4 ಗಂಟೆಗೆ ಊರಿನವ್ರಿಗೆಲ್ಲ ವಿಷಯ ತಿಳಿಸಿ ಅವರೆಲ್ಲ ಈ ಬಂದೂಕುಗಳನ್ನು ತೊಗೊಂಡೋಗಿ ನಮ್ಮ ಟ್ರಸ್ಟ್ ವತಿಯಿಂದ ಗುರಿ ಯಾರು ಹೊಡಿತಾರೋ ಅವರಿಗೆ ಸಮಾಧಾನಕರ ಬಹುಮಾನ ಕೊಟ್ಟು ಇನ್ನು ಉಳಿದ ದೇವಸ್ಥಾನಗಳಿಗೆಲ್ಲ ಇದನ್ನು ಸೇವೆ ಸಲ್ಲಿಸಿ ನಾವು ಈ ವಿಜಯದಶಮಿ ಕಾರ್ಯಕ್ರಮ ಸಮಾಪ್ತಿ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ವಿಶೇಷತೆ ಇದು ಸುಮಾರು ಒಂದು 350-400 ವರ್ಷಗಳ ಕಾಲದ ಹಿಂದಿನ ದೇವಸ್ಥಾನ ಇದ್ದು, ಇಲ್ಲಿ ಮೊದಲ ಈ ನಮ್ಮ ಭಾರತ ದೇಶದಲ್ಲಿ ಯಾವೂ ಇಲ್ಲ ನಾಣ್ಯಗಳ ಗುಡಿ. ರಾಜ ಮಹಾರಾಜರ ಕಾಲದಿಂದನೂ ಈ ಬೆಳ್ಳಿ ನಾಣ್ಯಗಳಿದ್ದು, ಈಗೇನೋ ಚಲಾವಣೆಗೆ ಬಂದಂಥ ಇವನ್ನ ನಾಣ್ಯಗಳನ್ನ ಬಿಡ್ತಾ ಇದ್ದಾರೆ. ಭಕ್ತರ ಬೇಡಿಕೆ ಅವ್ರೇನೋ ಇವತ್ತು ಮದುವೆ ಬೇಡ್ಕೊಂಡಿದ್ದಿರ್ಬೋದು, ಅಥವಾ ನೌಕರಿ ಇರ್ಬೋದು, ಮಕ್ಕಳಾಗದೇ ಇದ್ದವರು ಇನ್ನೂ ಅವ್ರು ಏನೇನೋ ಬೇಡಿಕೆ ಬೇಡ್ಕೊಂಡು ಅವ್ರು ಏನೋ ಇದನ್ನು ಮಾಡ್ತಾರೆ ರೀ. ಮತ್ತು ಅದೇ ಪ್ರಕಾರನೇ ಈಗ ದೇವಿಗೆ ಕೌಲು ಹಚ್ಚೋದಂತಂದ್ರೆ ಒಂದು ವಿಶೇಷತೆ ನಮ್ಮ ಕಡೆ. ಆ ದೇವಿ ಅಂದ್ರೆ ಪುಷ್ಪ ಪ್ರಶ್ನೆ ಕೇಳ್ತಾರೆ ರೀ. ಪುಷ್ಪ ಬಲಗಡೆ ದೇವಿ ಆಯಿತು, ನಮಗೆ ಕೆಲಸ ಯಶಸ್ವಿ ಆಯಿತು. ಮತ್ತು ಎಡಗಡೆ ಆಯ್ತು ಅಂತಂದ್ರೆ ಏನೋ ಒಂದು ಸ್ವಲ್ಪ ವಿಳಂಬ ಆಗ್ಬೋದು ಅಂತೇಳಿ ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಅದೇ ಥರ ಅಲ್ಲಿ ಭಕ್ತರು ಗರ್ಭಗುಡಿ ಹಿಂದೆ ನಾಣ್ಯಗಳನ್ನ ಹಚ್ತಾರೆ ಅಲ್ಲಿ ಬೇಡ್ಕೊಂಡು. ನಮ್ಮದು ಏನು ಬೇಡಿಕೆ ಈಡೇರೋದು ಆಯಿತು, ಅದು ನಾಣ್ಯ ಕೂಡಿರ್ತದೆ. ಏನೋ ಕೂಡಿರಲಿಲ್ಲ ಅಂತಂದ್ರೆ ಅಲ್ಲಿ ಕೆಳಗೆ ಬೀಳ್ತೈತ್ರಿ. ಅದು ಅವಾಗ ನಾವು ತಿಳ್ಕೊಂಡು ಬಿಡಿದ್ರಿ ಅದು ಏನೋ ವಿಳಂಬ ಆಗ್ಬೋದು ಅಂತೇಳಿ. ಮತ್ತು ಈಗೇನೈತೆ ರೀ, ಪ್ರತಿ ಅಮಾವಾಸ್ಯೆಗೆ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಈಗ ನಾವು ಏನೈತೆ ರೀ, ಇವು ಮಂಗಳವಾರ ಮತ್ತು ಅಮಾವಾಸ್ಯೆ ದಿನ ಅನ್ನಪ್ರಸಾದ ಎಲ್ಲ ಇಟ್ಕೊಂಡಿರ್ತೀವಿ ರೀ. ಪ್ರತಿ ಮಂಗಳವಾರ ಮತ್ತು ಅಮಾವಾಸ್ಯೆ ದಿನ ಇಷ್ಟು ನೀವು ಮಾಡ್ತೀವಿ. ಇವಾಗ ದಸರಾ ನಿಮಿತ್ತವಾಗಿ ವಿವಿಧ ಹೂವಿನ ಅಲಂಕಾರಗಳನ್ನು ಮತ್ತು ತಮ್ಮ ಅಭಿಷೇಕಗಳನ್ನು ನೀವು ಮಾಡ್ತಾ ಪ್ರತಿದಿನ ಇವೆಲ್ಲ ಕಾರ್ಯಕ್ರಮ ಚಾಲು. ವಿಶೇಷವಾಗಿ ಭಕ್ತರು ಯಾವ್ಯಾವ ಎಲ್ಲಿಂದ ಭಕ್ತರು ಬರ್ತಾ ಇದಾರೆ? ಯಾವ ಇಲ್ಲಿ ಭಕ್ತರು ಮಹಾರಾಷ್ಟ್ರದಿಂದ ಬರ್ತಾರೆ ರೀ, ಮತ್ತು ಇಲ್ಲಿ ಗೋವಾದಿಂದನೂ ಬರ್ತಾರೆ ರೀ. ಆದ್ರೆ ಮ್ಯಾಕ್ಸಿಮಮ್ ಬರ್ತಾ ಇದ್ದಾರೆ ರೀ ಸಾಕಷ್ಟು. ಇಲ್ಲಿಯವ್ರಂತ ನಮಗೂ ಅಷ್ಟೆಲ್ಲ ಕನ್ಫರ್ಮ್ ಮಾಡಿ ಹೇಳೋಕ್ಕಾಗೋದಿಲ್ಲ ರೀ. ಮತ್ತು ಅಮಾವಾಸ್ಯೆ ದಿನ ಅಂತಂದ್ರೆ ಸಾಕಷ್ಟು ಜನರು ಇರ್ತಾರೆ ರೀ. ಅಮಾವಾಸ್ಯೆ ಅಥವಾ ಮತ್ತು ಮಂಗಳವಾರ, ಶುಕ್ರವಾರ, ರವಿವಾರ ಹೊರಗಿನ ಭಕ್ತರು ಬರ್ತಾರೆ ರೀ. ರಮೇಶ್ ವಾಸು ಪೂಜಾರಿ ಅಂತೇಳಿ ನಾವು ದೇವಸ್ಥಾನ ದೇವಿ ಪೂಜಾರಿಗಳು, ವಂಶ ಪಾರಂಪರ್ಯ ಪೂಜಾರಿಗಳದ್ದು. ಮತ್ತು ನಮ್ಮಲ್ಲಿ ಅಣ್ಣತಮ್ಮರ ಪೂಜೆ ಹೀಗಿರುತ್ತೆ. ಮತ್ತು 5 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಮತ್ತು ಇದು ಸುಮಾರು 350 ವರ್ಷದಿಂದ 400 ವರ್ಷ ಹಿಂದಿನ ದೇವಸ್ಥಾನ. ಮತ್ತು ಇಲ್ಲಿ ಅನೇಕ ಥರ ಭಕ್ತರು, ಎಲ್ಲ ಥರ ಬೇರೆ ಬೇರೆ ಊರಿಂದ ಭಕ್ತರು ಬರ್ತಾರೆ. ಮತ್ತು ಪೂಜೆ ಪುನಸ್ಕಾರ, ಯುಗಾದಿ ಹಬ್ಬ ಜೋರಾಗಿ ಇಲ್ಲಿ ಆಚರಿಸ್ತೀವಿ. ಮತ್ತು ಶ್ರಾವಣದಲ್ಲಿ ಪಲ್ಲಕ್ಕಿ ಉತ್ಸವ, ಮತ್ತು ನವರಾತ್ರಿಯಲ್ಲಿ ದೀಪದ ಉತ್ಸವ ಮಾಡ್ತೀವಿ. ಹೀಗೆ ಎಲ್ಲ ಥರದ ಪೂಜೆಯನ್ನು ಇಲ್ಲಿ ಮಾಡ್ತೀವಿ. ಮತ್ತು ದೇವಿಗೆ ಅಲಂಕಾರ ಪೂಜೆ, ಸೀರೆ ಪೂಜೆ, ಹೀಗೆ ಎಲ್ಲ ಇದನ್ನು ಮಾಡ್ತೀವಿ. ಪೂಜಾರಿ ಅವರ ಇವಾಗ ದಸರಾ ನಡೆದಾವೆ, 2ನೇ ದಿನ ಇವತ್ತು ಬ್ರಹ್ಮಚಾರಿ ಇವತ್ತು ಇದನ್ನಾಗ್ತಾ ಪೂಜೆ ಸಲ್ಲಿಸ್ತಾರೆ. ಈ ವಿಶೇಷತೆಗಳ ಬಗ್ಗೆ ಇಲ್ಲ, ನವರಾತ್ರಿಯಲ್ಲಿ ನಾವು ಪ್ರತಿಯೊಂದು ದಿನ ಒಂದೊಂದು ಅಲಂಕಾರ ದೇವಿಗೆ ಮಾಡ್ತಾನೆ ಇರ್ತೀವಿ. ಅಂದರೆ ಈಗ ನವದುರ್ಗೆ ಆಚರಣೆ ಹೇಗೆ ಮಾಡ್ತೀವಲ್ಲ, ಆಗ ಮಹಾಲಕ್ಷ್ಮಿಗೆ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ. ಪ್ರತಿಯೊಂದು ದಿನ ಮಾಡ್ತೀವಿ. ನವದುರ್ಗೆ ಅವತಾರ ಮಾಡ್ತೀವಿ. ಅಂದರೆ ಈಗ ಬಣ್ಣ ಬಣ್ಣದ ಸೀರೆ ಉಡಿಸೋದು, ಮತ್ತು ಥರದ ಅಲಂಕಾರ ಮಾಡೋದು, ಹೀಗೆ ಮಾಡ್ತಾನೆ ಇರ್ತೀವಿ. ಸರ್, ಇವಾಗ ಇವತ್ತಿನ ದಿನ ಹಸಿರು ಈಗ ಹಸಿರು ಕಲರ್ ಪ್ರತಿ ದಿವಸನೂ ಒಂದೊಂದು ಕಲರ್ ಮಾಡಿ ನವರಾತ್ರಿ ಹೇಗೆ ಆಚರಿಸ್ತಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಜೋರಾಗಿ ಆಚರಿಸ್ತೀವಿ. ಜನ ಅಂತೂ ಸಾಕಷ್ಟು ಬರ್ತಾನೆ ಇರ್ತಾರೆ, ಆದರೂ ಮಾಡ್ತೀವಿ. ಒಂದು ವಿಶೇಷತೆ ಅಂದರೆ ಯಾವ ಪೂಜೆಗಳಿಗೆ ನಿರ್ಬಂಧ ಇದೆ, ಯಾವ ಪೂಜೆಗಳಿಗೆ ಚಾಲ್ತಿ ಇದೆ? ನಿರ್ಬಂಧ ಅಂತ ಯಾವ ಪೂಜೆ ಅಂತ ಯಾವ ಇಲ್ಲ, ಉಡಿ ತುಂಬೋದಿಲ್ಲ. ಎಲ್ಲ ಇವಾಗ ಅಂದರೆ ದಸರಾದಲ್ಲಿ ಘಟಸ್ಥಾಪನೆ ಆಗಿರುತ್ತಲ್ಲ, ಅವಾಗ ಕಾಯಿ ಅಷ್ಟೇ ಹೊಡಿಯೋದಿಲ್ಲ. ಉಳಿದ ಟೈಮ್ದಲ್ಲಿ ಎಲ್ಲ ಥರ ಕಾಯಿ ಹೊಡಿತೀವಿ. ಮತ್ತು ಈಗ ಪೂಜೆ ಉಡಿಯೋದು ಎಲ್ಲ ಮಾಡ್ತೀವಿ. ಗಂಟೆ ಬಾರಿಸಲ್ಲ. ಮತ್ತು ಯಾಕಂದರೆ ಘಟಸ್ಥಾಪನೆ ಆಗಿರುತ್ತಲ್ಲ, ಗಂಟೆ ಬಾರಿಸೋದಿಲ್ಲ, ಕಾಯಿ ಹೊಡಿಯೋದಿಲ್ಲ. ಉಳಿದದ್ದೆಲ್ಲ ಪೂಜೆ ಅಂದರೆ ಉಡಿ ತುಂಬೋದು, ದೇವಿ ಅಲಂಕಾರ, ಕುಂಕುಮಾರ್ಚನೆ ಮಾಡ್ತೀವಿ.
ಈಗ ಭಕ್ತರ ತನ್ನ ಬೇಡಿಕೆಗಳಿಗೆ ತಾಯಿ ಎಲ್ಲರನ್ನು ಹಾರೈಸ್ತಾರೆ. ಏನಂತ ಜನರ ಪರವಾಗಿ ತಾವು ಇಲ್ಲ, ಜನರ ಪರವಾಗಿ ಯಾವುದೇ ಥರದ ನೆಗೆಟಿವ್ ಪಾಯಿಂಟ್ಸ್ ಇಲ್ಲ. ಯಾಕಂತಂದರೆ ಎಲ್ಲರೂ ತಮ್ಮ ಕೆಲಸ ಆಗಿದ್ದೇನೆ ಅಂತ ಬರ್ತಾರೆ. ಅಮ್ಮನಿಗೆ ಅಷ್ಟಾಗಿ ಅದಕ್ಕೆ ಜನ ಮೇಲಿನ ಮೇಲೆ ಜಾಸ್ತಿನೇ ಆಗ್ತಾ ಇದೆ. ಅಮ್ಮನ ಆಶೀರ್ವಾದ ಎಲ್ಲರ ಮೇಲೆ ಇದೆ ಸರ್. सुरेभावी येथील महालक्ष्मी मंदिर जागृत मंदिर आहे. इथं दर्शनला आलो होतो. महालक्ष्मी देवीचं दर्शन झालं आहे, त्यामुळे समाधान आहे आम्ही. आता दसरा निमित्त काय काय दसरा निमित्त दसरा निमित्त तुम्ही काय काय आचरण करता, काय कसं तुम्ही हा सण साजरा करता? दसरा निमित्त म्हणजे देवीचे काय मंत्र असतात ते जास्ती म्हणायचं. प्लस देवीचं हे असते सप्तशती, दुर्गा सप्तशती ग्रंथाचं वाचन केलं तरी चालतं आहे असं. हो, कुठनं आला? आम्ही बेळगावहून आलो. हो, दर टायमाला येतात दरवर्षी? हां, ह्या वहिनी येतात. आमच्या मनामध्ये काय इच्छा असेल नाही ती इच्छा मागून आम्ही कॉईनचे करतो. हां आता तुमची देवीनं तुमची इच्छा पूर्ण करायची. हां आता जे कॉईन चिकटले की नाही ती कॉईन इच्छा व्हायची असेल तर चिकटते, नाही तर नाही चिकटत. आम्हाला आता चिकटले की नाही तिने इच्छा आमची पूर्ण करावी अशी अपेक्षा आहे आमची तिच्याकडं. ದೀಪಾವಳಿ ಆಚರಿಸ್ತಾರೆ ರೀ. ಇದನ್ನು ದೀಪ ಹಾಕ್ತಾರೆ ರೀ, ಮುಡಿ ತುಂಬೋದು ಮಾಡ್ತಾರೆ ರೀ. ಇವತ್ತು 2ನೇ ದಿನ. ಹಾಂ, 2ನೇ ದಿನ ರೀ. ಉಪವಾಸ ಮಾಡ್ತಾರೆ? ಉಪವಾಸ ಮಾಡ್ತೇವೆ ರೀ, ನವರಾತ್ರಿಗೆ ಉಪವಾಸ ಮಾಡ್ತೇವೆ ರೀ. ಮಾಡ್ತೇವೆ ರೀ. ಅಂದ್ರೆ ನೀವು ಎಲ್ಲಿಂದ ಬಂದರೆ? ನಾವು ಹೊನ್ನಾಳಿಂದ ಬಂದೇವೆ ರೀ. ನನ್ನ ಹೆಸರು ಸರೋಜಿನಿ ರೀ. ನಾವು ಇಲ್ಲಿ ನವರಾತ್ರಿ 9 ದಿವಸ ರೀ. ಹಿಂಗೆ ಜಾಸ್ತಿ ಮಂದಿ ಬರ್ತೈತ್ರಿ ಮತ್ತು ವ್ಯಾಪಾರ ಆಕೈತ್ರಿ.
ದೇವಿದು ಏನು ಬೇಡ್ಕೋತಾರಲ್ಲ ಅದು ಹರಕಿ ಎಲ್ಲ ಸಕ್ಸಸ್ ಆಕೈತ್ರಿ. ಹಾಂ ಹೆಚ್ಚ ಉಡಿ ಅದು ತುಂಬಾಕ್ ಬರ್ತದೆ. ಆ ಉಡಿನ ತುಂಬೋದ್ರಿ ನವರಾತ್ರಿ ದಿವಸ. ಹಾ. 9 ದಿವಸ ಉಡಿನ ತುಂಬೋದ್ರಿ. ಕಾಯ ಒಡಸ್ದಂಗ್ರಿ. 9 ದಿವಸ ಉಡಿನ ತುಂಬೋದ್ರಿ.